ಮದುವೆಯಾದ ಸ್ವಲ್ಪ ದಿನಕ್ಕೆ ನನ್ನ ಗಂಡ ಅವರ ಅಮ್ಮನ ಚಾಡಿ ಮಾತುಗಳನ್ನು ಕೇಳಿ ಡೈವರ್ಸ್ ಕೊಟ್ಟು ದೇಶಾಂತರ ಹೊರಟು ಹೋದರು. ವರ್ಷಗಳ ನಂತರ ನನ್ನ ಹಳೆಯ ಗಂಡ ಸಿಕ್ಕಿದ. ಅವನು ಈಗಾಗಲೇ ಮದುವೆ ಆಗಿದ್ದಾನೆ, ಒಂದು ಸುಂದರವಾದ ಮಗುವಿದೆ. ಆದರೆ ನಾನು ಮಾತ್ರ ಇನ್ನೂ ಅವನ ನೆನಪಲ್ಲೇ ಇದ್ದೇನೆ. ಒಂದು ದಿನ ಅವನು ಒಂಟಿ ಸಿಕ್ಕಿದಾಗ ಜೋರಾಗಿ ಅವನ ಕಾಲರನ್ನು ಹಿಡಿದುಕೊಂಡು ಕೇಳಿದ್ದೆ, ವಿಷಯ ಏನು? ನನಗೆ ಮೋಸ ಮಾಡಿ ಹೋದೆ ಕೇವಲ ನಿನ್ನ ಅಮ್ಮನ ಚಾಡಿ ಮಾತುಗಳನ್ನು ಕೇಳಿ. ನಿನಗೆ ತಿಳಿದಿದೆ ಅಲ್ಲವೇ, ನಿನ್ನ ಅಮ್ಮ ದೊಡ್ಡ ಜಗಳಗಂಟಿ, ಬಾಯಿ ಬಡಕಿ, ಹೊಟ್ಟೆ ಉರಿ. ಅವಳಿಗೆ ನಾವಿಬ್ಬರು ಮದುವೆ ಆಗುವುದು ಇಷ್ಟವಿರಲಿಲ್ಲ. ಸುಳ್ಳು ಹೇಳಿದ್ದಾಳೆ ಅಂತ ಅಂದುಕೊಳ್ಳಬಹುದು ಅಲ್ಲವೇ? ಮತ್ತ್ಯಾಕೆ ನೀನು ನನ್ನನ್ನು ಬಿಟ್ಟು ಹೋದೆ ಅಂತ ಕೇಳಿದೆ. ಆಗ ಅವನು ಹೇಳಿದ ಮಾತುಗಳನ್ನು ಕೇಳಿ ಬೆಚ್ಚಿಬಿದ್ದೆ. ಅಯ್ಯೋ, ನನ್ನ ಬದುಕು ಸಂಪೂರ್ಣವಾಗಿ ಹಾಳಾಗಿದೆ. ಇವನ ಮಾತನ್ನು ಕೇಳಿ ನಾನು ಇನ್ನೂ ದಾರಿ ಕಾಣದವಳಾದೆ. ಮುಂದೆ ನನ್ನ ಹೆಸರು ಕಾವ್ಯ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಇರುವುದರಲ್ಲಿ ಚೆನ್ನಾಗಿದ್ದೇನೆ. ನಾವೇನು ತುಂಬ ಶ್ರೀಮಂತರಲ್ಲ. ನನಗೆ ಒಬ್ಬಳು ಅಕ್ಕ ಇದ್ದಳು. ಅವಳು ಕೂಡ ಕೆಲಸಕ್ಕೆ ಹೋಗುತ್ತಿದ್ದಳು. ಮದುವೆ ಆಗಿ ಅವಳಿಗೆ 2 ಮಕ್ಕಳಿದ್ದಾರೆ. ನಾನು ಸ್ಕೂಲ್ನಲ್ಲಿ ಟೀಚರ್. ನೋಡಲು ತುಂಬ ಸುಂದರವಾಗಿಲ್ಲವಾದರೂ ಆ್ಯಾವ್ರೇಜ್ ಇದ್ದೇನೆ. ನನ್ನನ್ನು ನೋಡಿದ ತಕ್ಷಣ ಎಲ್ಲರೂ ಹುಡುಗಿ ನೋಡಲು ಲಕ್ಷಣವಾಗಿದ್ದಾಳೆ ಅಂತ ಹೇಳುತ್ತಾರೆ. ಅಷ್ಟು ಸುಂದರವಾಗಿದ್ದೇನೆ. ಅಪ್ಪ ಅಮ್ಮನಿಗೆ ನನ್ನನ್ನು ಮದುವೆ ಮಾಡುವ ಆ ಥರ ತುಂಬ ಒಳ್ಳೆಯ ಸಂಬಂಧಗಳು ಬರುತ್ತಿವೆ. ಆದರೆ ಯಾವುದನ್ನು ನಾನು ಒಪ್ಪುತ್ತಿಲ್ಲ. ಅವರಿಗೆ ಶ್ರೀಮಂತರಿರಬೇಕು, ಸ್ವಂತ ಮನೆ ಇರಬೇಕು, ಹುಡುಗ ಚೆನ್ನಾಗಿರಬೇಕು, ಈ ರೀತಿಯ ಆಸೆಗಳು ಮಗಳನ್ನು ಮದುವೆ ಮಾಡಲು. ಆದರೆ ನನಗೆ ಹುಡುಗನನ್ನು ಪ್ರೀತಿ ಮಾಡಬೇಕು, ನಾನು ಹೇಳಿದ ಹಾಗೆ ಕೇಳಬೇಕು, ನನ್ನ ಜೊತೆ ನನ್ನ ತಂದೆ ತಾಯಿಯನ್ನು ಕೂಡ ಪ್ರೀತಿಯಿಂದ ಕಾಪಾಡಿಕೊಳ್ಳಬೇಕು ಅನ್ನುವುದು ನನ್ನ ಆಸೆ. ಅಮ್ಮನ ಮನೆ ಕಡೆಯ ಸಂಬಂಧ. ಹುಡುಗ ತುಂಬ ಶ್ರೀಮಂತ, ಒಬ್ಬನೇ ಮಗ, ಬೇಜಾನ್ ಆಸ್ತಿ ಪಾಸ್ತಿ ಇದೆ. ನೀನು ಕೆಲಸ ಬಿಟ್ಟು ಮನೆಯಲ್ಲಿ ಇರಬೇಕಂತೆ. ಶ್ರೀಮಂತ ಮನೆಯ ಸೊಸೆಯಾಗಿ ನಿನ್ನನ್ನು ಕಳಿಸುವುದು ವರ್ಷಕ್ಕೆ 1 ಅಥವಾ 2 ಬಾರಿ ಮಾತ್ರ ಅಂತೆ. ಅಮ್ಮ ಮದುವೆಗೆ ಒಪ್ಪಿಕೋ ಅಂತ ಹೇಳಿದಳು. ಆ ರೀತಿಯ ಜೀವನಕ್ಕಿಂತ ಸಾವು ವಾಸಿ ಅಲ್ಲವೇ? ನಿಮ್ಮನ್ನು ನೋಡದೆ ನಾನು ಹೇಗೆ ಇರಲಿ? ವರ್ಷಕ್ಕೆ 2 ಬಾರಿ ಅಂದರೆ ನನ್ನ ಅಪ್ಪ ಅಮ್ಮನನ್ನು ನೋಡಲು ನಾನು ಪರ್ಮಿಷನನ್ನು ತೆಗೆದುಕೊಳ್ಳಬೇಕೆ? ನಾನು ಇಷ್ಟು ವರ್ಷ ಓದಿದ್ದು ವೇಸ್ಟ್ ಆಗುವುದಲ್ಲವೇ? ಮಮ್ಮಿ, ಪ್ಲೀಸ್ ಮಮ್ಮಿ, ನಾನು ಕೂಡ ಕೆಲಸಕ್ಕೆ ಹೋಗಬೇಕು. ಹುಡುಗ ನನ್ನನ್ನು ಪ್ರೀತಿಸಬೇಕು, ನಿಮ್ಮನ್ನು ಪ್ರೀತಿಸಬೇಕು, ಅಷ್ಟು ಸಾಕು. ನನಗೆ ಶ್ರೀಮಂತರು ಎಂದರೆ ಅವರು ಕೊಡುವ ಕಷ್ಟಗಳನ್ನು, ನೋವುಗಳನ್ನು ಸಹಿಸಿಕೊಳ್ಳಬೇಕು. ನಾನು ಕೂಡ ಡಿಪಾರ್ಟ್ಮೆಂಟ್ ಎಕ್ಸಾಮ್ ತೆಗೆದುಕೊಂಡಿದ್ದೇನೆ. ಎಲ್ಲವನ್ನು ಕ್ಲಿಯರ್ ಮಾಡುತ್ತೇನೆ. ಆಮೇಲೆ ಒಳ್ಳೆಯ ಸಂಪಾದನೆ ಬರುತ್ತದೆ. ಇನ್ನು ಹಣದ ಅವಶ್ಯಕತೆಗಿಂತ ಪ್ರೀತಿಯ ಅವಶ್ಯಕತೆ ಜಾಸ್ತಿ ಇದೆ ಅಂದಾಗ ಅಮ್ಮ ಸುಮ್ಮನಾದಳು. ಇವುಗಳ ಮಧ್ಯೆ ಹೊಸ ಸಮಸ್ಯೆ ಶುರುವಾಯಿತು. ನನ್ನ ಜಾತಕದಲ್ಲಿ ಏನೋ ಸಮಸ್ಯೆ ಇದೆ. ಮದುವೆಯನ್ನು ವರ್ಷದ ಒಳಗಡೆ ಮಾಡಬೇಕು, ಇಲ್ಲವಾದರೆ ಇನ್ನು 5 ವರ್ಷ ಮದುವೆ ಆಗುವುದಿಲ್ಲ ಅಂತ ಜ್ಯೋತಿಷಿಗಳು ಹೇಳಿದ್ದಾರಂತೆ. ಅದನ್ನು ತಿಳಿದು ಅಮ್ಮ ನನ್ನ ಮದುವೆಗಾಗಿ ತುಂಬ ಚಡಪಡಿಸುತ್ತಿದ್ದಳು. ಇವುಗಳ ಜೊತೆಗೆ ಮದುವೆಗಾಗಿ ನಾನು ಬೇಡ ಅಂತ ಹೇಳುವ ದೊಡ್ಡ ವಿಷಯವೆಂದರೆ ನನ್ನ ಜೊತೆ ಕೆಲಸ ಮಾಡುವ ಕಿರಣನ್ನು ಪ್ರೀತಿಸುತ್ತಿದ್ದೇನೆ. ಕಿರಣ್ ಎಂದರೆ ನನಗೆ ಪ್ರಾಣ. ಅವರಿಗಾಗಿ ನಾನು ಏನನ್ನು ಬೇಕಾದರೂ ಮಾಡುತ್ತೇನೆ. ಅವರು ನನ್ನ ಗಂಡನಾಗಿ ಬರಬೇಕು ಅನ್ನುವುದು ನನ್ನ ಆಸೆ. ಇಬ್ಬರೂ ಕೂಡ ಪರಸ್ಪರ ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಕೊಡುತ್ತೇವೆ. ಪ್ರತಿ ಕ್ಷಣವೂ ಅವರು ಏನು ಮಾಡುತ್ತಿದ್ದಾರೆ ಅಂತ ನಾನು ಏನು ಮಾಡುತ್ತಿದ್ದೇನೆ ಅಂತ ಅವರು. ಇಬ್ಬರಿಗೂ ನಮ್ಮಿಬ್ಬರ ವಿಷಯಗಳು ಬಹಳ ಬೇಗ ಮುಟ್ಟುತ್ತವೆ. ಆದರೆ ನಾವುಗಳು ಇನ್ನೂ ಪರಸ್ಪರ ಪ್ರೀತಿ ಮಾಡುತ್ತಿದ್ದೇವೆ ಅನ್ನುವುದರ ಬಗ್ಗೆ ಕೇಳಲು ನಾನು ಹಿಂದೇಟು ಹಾಕುತ್ತಿದ್ದೇನೆ. ಅವರನ್ನು ನೋಡಿದರೂ ಕೂಡ ಅದೇ ರೀತಿ ಅನಿಸುತ್ತದೆ. ಇಂದು ಆಗಿದ್ದು ಹಾಗೆ ಹೋಗಲಿ ಅಂತ ಸಂಜೆ ಕೆಲಸವಾದ ಮೇಲೆ ಕಾಫಿಗೆ ಕರೆದೆ. ಇಂದು ನನ್ನ ಮನಸ್ಸಿನ ವಿಷಯಗಳನ್ನು ಅವರಿಗೆ ತಿಳಿಸಿದೆ. ನಿಮ್ಮನ್ನು ತುಂಬ ಪ್ರೀತಿಸುತ್ತಿದ್ದೇನೆ, ನಾವಿಬ್ಬರು ಮದುವೆ ಆಗೋಣ ಅಂತ. ಆ ಮಾತನ್ನು ಕೇಳಿದ ತಕ್ಷಣ ಅವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತನ್ನು ಕೊಟ್ಟು ಹೇಳಿದರು, ನಾನು ಕೂಡ ನಿನ್ನನ್ನು ನೋಡಿದ ಮೊದಲ ಸಲದಿಂದಲೂ ಪ್ರೀತಿ ಮಾಡುತ್ತಾ ಇದ್ದೇನೆ. ದಯವಿಟ್ಟು ನನ್ನನ್ನು ಪ್ರೀತಿಸು ಅಂತ ನನ್ನ ಕೈಗೆ ಮುತ್ತನ್ನು ಕೊಟ್ಟರು. ಇಬ್ಬರು ಆ ಸುಂದರವಾದ ಮಧುರ ಕ್ಷಣದ ಒಂದು ಅಪ್ಪುಗೆಯಿಂದ ಸಂಭ್ರಮಿಸಿದೆವು. ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪಿಕೊಂಡರು. ಆದರೆ ಅವರ ಮನೆಯಲ್ಲಿ ಮದುವೆಗೆ ಸ್ವಲ್ಪ ಹಿಂದೆ ಮುಂದೆ ನೋಡುತ್ತಿದ್ದರು. ಅವರು ನಮಗಿಂತ ತುಂಬ ಸ್ಥಿತಿವಂತರು. ಅದಕ್ಕಿಂತ ಹೆಚ್ಚಾಗಿ ಕಿರಣ್ ಅಕ್ಕನ ಮಗಳು ಒಬ್ಬಳು ಇದ್ದಳು. ಅವಳನ್ನು ಮದುವೆ ಮಾಡಬೇಕು ಅನ್ನುವುದು ನನ್ನ ಅತ್ತೆ ಅವರ ಆಸೆಯಂತೆ. ಆದರೆ ನನ್ನ ಗಂಡನಿಗೆ ಅವಳು ಚಿಕ್ಕವಳು, ನಾನು ಸಾಕಿದ ಮಗು ಹೇಗೆ ಮದುವೆ ಆಗಲಿ ಅಂತ. ಕೊನೆಗೆ
ಬಲವಂತದಿಂದ ನನ್ನ ಜೊತೆ ಮದುವೆ ಮಾಡಿಕೊಂಡರು. ದಿನ ಸಾಯುವವರಿಗೆ ಯಾರೂ ಅಳುತ್ತಾರೆ. ಮದುವೆಯನ್ನು ಅಪ್ಪ ತಕ್ಕ ಮಟ್ಟಿಗೆ ಮಾಡಿಕೊಟ್ಟರು. ನನ್ನದು ಗಂಡನ ಮನೆಯಲ್ಲಿ ಮೊದಲ ರಾತ್ರಿ, ಮೊದಲ ದಿನ. ನನ್ನನ್ನು ತುಂಬ ಪ್ರೀತಿಯಿಂದ ಎಲ್ಲರೂ ನೋಡಿಕೊಂಡರು. ಕಿರಣ್ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು ಪ್ರತಿ ಕ್ಷಣವೂ. ಮೊದಲ ರಾತ್ರಿ ತುಂಬ ಮಧುರವಾಗಿತ್ತು. ಕಿರಣ್ ನನ್ನನ್ನು ತುಂಬ ಪ್ರೀತಿಸುತ್ತಾರೆ. ಎಷ್ಟು ಎಂದರೆ ನಾನು ಪ್ರೀತಿಸುವುದಕ್ಕಿಂತ ಹೆಚ್ಚು. ಅವರಂಥ ಗಂಡನನ್ನು ಪಡೆದ ನಾನು ಧನ್ಯಳಾದೆ. ನನ್ನನ್ನು ಅವರು ದೇವತೆಯ ರೀತಿ ನೋಡಿಕೊಳ್ಳುತ್ತಾರೆ. ನಾನು ಅವರಿಗಾಗಿ ಏನೇ ಮಾಡಿದರೂ ಕಡಿಮೆ. ನನ್ನ ಯಾವುದೋ ಜನ್ಮದ ಪುಣ್ಯ ಇರಬೇಕು ಕಿರಣ್ ನನ್ನ ಗಂಡನಾಗಿ ಸಿಕ್ಕಿದ್ದು. ಆ ರಾತ್ರಿ ತುಂಬ ಆನಂದದಿಂದ ಮಧುರವಾಗಿ ಕಳೆಯಿತು. ಪ್ರತಿದಿನವೂ ಅದೇ ರೀತಿ ಇರುತ್ತಿತ್ತು ನಮ್ಮಿಬ್ಬರ ಸಂಬಂಧ. ದಿನಗಳು ಕಳೆದಂತೆ ತುಂಬ ಚೆನ್ನಾಗಿರುತ್ತಿತ್ತು. ಇಬ್ಬರು ಒಟ್ಟಿಗೆ ಕೆಲಸಕ್ಕೆ ಹೋಗುತ್ತಿದ್ದೆವು, ಒಟ್ಟಿಗೆ ಕೆಲಸದಿಂದ ಬರುತ್ತಿದ್ದೆವು. ಒಬ್ಬರನ್ನೊಬ್ಬರು ನೋಡಿಕೊಳ್ಳುವುದು, ಕಾಳಜಿ ಮಾಡುವುದು ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಆದರೆ ವಿಧಿಗೆ ಇದೆಲ್ಲ ಯಾವಾಗಲೂ ನಡೆದುಕೊಂಡು ಹೋಗುವುದು ಇಷ್ಟವಿಲ್ಲ ಅಲ್ಲವೇ? ಬದುಕಿನ ನಿರ್ಣಯವೇ ಅದು. ಸುಖ ಬಂದ ಮೇಲೆ ಕಷ್ಟ ಬರಲೇಬೇಕು, ಕಷ್ಟ ಬಂದ ಮೇಲೆ ಸುಖ ಬರಲೇಬೇಕು. ಆದರೆ ಇಷ್ಟು ದಿನ ಸುಖಪಟ್ಟಿದ್ದಕ್ಕೆ ಬೆಲೆಯನ್ನು ಕಟ್ಟಲೇಬೇಕು ಅನ್ನುವ ಒಂದು ಸಮಯ ಬಂತು. ಮೊದಲೇ ತಿಳಿಸಿದ ಹಾಗೆ ನನ್ನ ಅತ್ತೆಗೆ ಕಿರಣ್ ಜೊತೆ ನನ್ನ ಮದುವೆ ಇಷ್ಟವಿರಲಿಲ್ಲ. ಏನೋ ಮಗ ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾನೆ, ಅವನನ್ನು ಎದುರು ಹಾಕಿಕೊಳ್ಳಬಾರದು ಅಂತ ಅತ್ತೆ ಮದುವೆಗೆ ಒಪ್ಪಿಕೊಂಡಿದ್ದರು. ಆದರೆ ದಿನೇ ದಿನೇ ಆಯಮ್ಮನಿಗೆ ನನ್ನ ಮೇಲೆ ಇರುವ ತಾತ್ಸಾರ, ಅಸೂಹೆ ಹಾಗೆ ಕೋಪ ಜಾಸ್ತಿ ಆಗುತ್ತಾ ಹೋಗುತ್ತಿದೆ. ಇಂದು ಬೆಳಿಗ್ಗೆ ನಾನು ಮತ್ತು ಕಿರಣ್ ಕೆಲಸಕ್ಕೆ ಹೋಗುತ್ತಿದ್ದೆವು. ಆಗ ಅವರ ಅಮ್ಮ ಹುಷಾರಿಲ್ಲ ಅಂತ ತುಂಬ ಅಳುತ್ತಿದ್ದಳು. ಆಗ ಕಿರಣ್ ರಜಾ ಹಾಕುತ್ತೇನೆ ಕೆಲಸಕ್ಕೆ ಅಂದರು. ನೀವು ಬೇಡ, ನಾನು ಹಾಕುತ್ತೇನೆ. ಇಬ್ಬರು ರಜಾ ಹಾಕುವ ಅವಶ್ಯಕತೆ ಏನು? ನೀವು ಹಾಕಿದರೆ ನಿಮಗೆ ಅಡುಗೆ ಮಾಡಲು ಬರುವುದಿಲ್ಲ, ನಾನಾದರೆ ಗಂಜಿ ಎಲ್ಲವನ್ನು ಮಾಡಿಕೊಡುತ್ತೇನೆ ಎಂದು ಅತ್ತೆಯ ಹಾರೈಕೆ ಮಾಡುವೆ ಅಂತ ಕಿರಣನ್ನು ಕೆಲಸಕ್ಕೆ ಕಳಿಸಿದೆ. ಅದೇ ರೀತಿ ಅತ್ತೆಯನ್ನು ಪ್ರೀತಿಯಿಂದ ನೋಡಿಕೊಂಡೆ. ಡಾಕ್ಟರನ್ನು ಮನೆಗೆ ಕರೆಸಿ ಅವರಿಗೆ ಔಷಧಿ, ಮೆಡಿಸಿನ್ ಅನ್ನು ತರಿಸಿಕೊಟ್ಟೆ. ಸಾಮಾನ್ಯವಾಗಿ ಜ್ವರ, ಅಷ್ಟೊಂದು ಸಮಸ್ಯೆ ಇಲ್ಲ ಅಂತ ಹೇಳಿದರು. ನಾನು ಅವರಿಗೆ ಸ್ವಲ್ಪ ಸ್ವಲ್ಪ ಸಮಯಕ್ಕೂ ಬೇಕಾದ ಗಂಜಿಯನ್ನು, ಸಲಾಡನ್ನು, ಏನು ತಿಂತಾರೆ ಅವರಿಗೆ ಎಲ್ಲವನ್ನು ಕೊಡುತ್ತಿದ್ದೆ. ಅದರ ಜೊತೆಗೆ ಮೆಡಿಸಿನನ್ನು ಸರಿಯಾದ ಸಮಯಕ್ಕೆ ಅವರು ತೆಗೆದುಕೊಳ್ಳುವಂತೆ ಮಾಡುತ್ತಿದ್ದೆ. ಆಲ್ಮೋಸ್ಟ್ ಜ್ವರ ಸಂಪೂರ್ಣವಾಗಿ ವಾಸಿಯಾಯಿತು ಅಂತ ಖುಷಿಯಾಗುತ್ತಿತ್ತು. ಅವರು ಖುಷಿ ಪಡುತ್ತಾರೆ ನನ್ನ ಮನೆಯವರು ಬಂದರೆ. ಈ ಖುಷಿಯಿಂದ ಅವರು ನನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಕಿರಣ್ ನನ್ನನ್ನು ಎಷ್ಟು ಪ್ರೀತಿಸಿದರೂ ನನಗೆ ಕಡಿಮೆ ಅಂತ ಅನಿಸುತ್ತದೆ. ನಾನು ಮಾಡುವ ಕೆಲಸದಿಂದ ಅವರು ನನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಬೇಕು ಅನ್ನುವ ಹುಚ್ಚು ಆಸೆ. ಅದೇ ರೀತಿ ಕಿರಣ್ ಆಫೀಸ್ನಿಂದ ಮನೆಗೆ ಬಂದರು. ಆದರೆ ಇಂದು ಅವರು ಬರುವುದರ ಒಳಗೆ ನಾನು ತುಂಬ ಚೆನ್ನಾಗಿ ರೆಡಿಯಾಗಬೇಕು ಅಂತ ವಾಶ್ರೂಮ್ಗೆ ಹೋಗಿದ್ದೆ. ಅಷ್ಟರಲ್ಲಿ ನನ್ನ ಗಂಡ ಬರುವ ಸಮಯಕ್ಕೆ ಸರಿಯಾಗಿ ನನ್ನ ಅತ್ತೆ ಅಡುಗೆ ಮನೆಯಲ್ಲಿ ಏನು ಮಾಡುತ್ತಿದ್ದಾರೆ, ಇನ್ನೇನು ಅದನ್ನು ಕಾಲ ಮೇಲೆ ಬೀಳಿಸಿಕೊಳ್ಳಬೇಕು. ಅಷ್ಟರಲ್ಲಿ ನನ್ನ ಗಂಡ ಬಂದು ಕಾಪಾಡಿದರಂತೆ. ಆ ಭಾರವಾದ ಪಾತ್ರೆಯನ್ನು ಕೆಳಗೆ ಇಡಲು ಸಹಾಯ ಮಾಡಿದರಂತೆ. ಇದರಿಂದ ಜೋರಾಗಿ ಅವರು ಕಿರುಚಲು ಶುರು ಮಾಡಿದರು. ಇಷ್ಟು ಅವರು ಕಿರುಚಿದ್ದನ್ನು ನಾನು ಎಂದೂ ನೋಡಿಲ್ಲ. ಅಡಿಗೆ ಮನೆಗೆ ಬಂದಾಗ ವಿಷಯ ತಿಳಿದು ನಾನು ಕ್ಷಮೆ ಕೇಳಿದೆ. ಇಷ್ಟೊತ್ತು ಅತ್ತೆಯವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ, ಈಗ ಮುಖ ತೊಳೆಯಲು ಹೋಗಿದ್ದು ಅಂತ ಪದೇ ಪದೇ ಕ್ಷಮೆ ಕೇಳಿದೆ. ಅತ್ತೆಯನ್ನೂ ಕೇಳಿದೆ, ಅತ್ತೆ ನಾನು ವಾಶ್ರೂಮ್ಗೆ ಹೋದಾಗ ನೀವು ಮಲಗಿದ್ದೀರಾ, ಏನಾದರೂ ಬೇಕಿತ್ತಾ ಅಂತ ಕೇಳಿದಾಗ ಅತ್ತೆ ತುಂಬ ಹೊಟ್ಟೆ ಹಸಿವಾಗುತ್ತಿದೆ ಅಂದರು. ಈಗ ತಾನೇ ಆ್ಯಪಲ್ ಮಿಲ್ಕ್ ಶೇಕನ್ನು ಕೊಟ್ಟು ಹೋಗಿದ್ದು ಅಲ್ಲವೇ ಅಂತ ಹೇಳಿದಾಗ ಮಗನ ಮುಖವನ್ನು ನೋಡಿಕೊಂಡು ಜೋರಾಗಿ ಅಳಲು ಶುರು ಮಾಡಿದರು. ಅದನ್ನು ಕೊಟ್ಟು ತುಂಬ ಹೊತ್ತಾಯಿತು ಮಗನೇ, ನೋಡು ಅದನ್ನು ಕುಡಿದಿದ್ದೀಯ, ಊಟ ಮಾಡಬೇಡ ಅಂತ ಹೇಳುತ್ತಾಳೆ. ಸಾರಿ ಅತ್ತೆ, ನಾನು ಆ ರೀತಿ ಹೇಳಿಲ್ಲ ಅಂತ ಬೇಗ ಬೇಗ ಗಂಜಿಯನ್ನು ಮಾಡಿಕೊಟ್ಟೆ. ಆದರೆ ಕಿರಣ್ ಇಂದು ಬೇಸರ ಮಾಡಿಕೊಂಡರು. ನನ್ನ ಜೊತೆ ಇಂದು ರಾತ್ರಿ ಕೂಡ ಮಾತನಾಡಲಿಲ್ಲ. ನಾನು ಒಂದು ಕಡೆ ತಿರುಗಿ ಮಲಗಿದ್ದರೆ ಅವರು ಇನ್ನೊಂದು ಕಡೆ ತಿರುಗಿ ಮಲಗಿದ್ದರು. ಇದು ಇಷ್ಟಕ್ಕೆ ನಿಲ್ಲಲಿಲ್ಲ. ಪ್ರತಿ ಸಾಯಂಕಾಲ ನಾನು ಕೆಲಸದಿಂದ ಸ್ವಲ್ಪ ಬೇಗ ಬಂದು ಬಿಡುತ್ತಿದ್ದೆ. ಕಿರಣ್ ಅವರು ಟ್ಯೂಷನನ್ನು ಇಟ್ಟುಕೊಂಡಿದ್ದರು. ಕೆಲವು ಮಕ್ಕಳಿಗೆ ಎಕ್ಸಾಮ್ ಹತ್ತಿರ ಬಂತು ಅಂತ ಟ್ಯೂಷನ್ ಮಾಡುತ್ತಿದ್ದರು ಫ್ರೀಯಾಗಿ. ನಾನು ಬೇಗ ಬಂದು ಮನೆ ಕೆಲಸವನ್ನು ಮಾಡುತ್ತಿರುತ್ತಿದ್ದೆ. ಆದರೆ ಕಿರಣ್ ಬರುವ ಸಮಯಕ್ಕೆ ಸರಿಯಾಗಿ ತಿಳಿದು ನನ್ನ ಅತ್ತೆ
ಮನೆಯ ಮುಂದೆ ನಿಂತುಕೊಂಡು ಏನಾದರೂ ಕೆಲಸ ಮಾಡುತ್ತಿದ್ದರು. ಅದನ್ನು ಕೇಳಿದರೆ, ನಿನ್ನ ಹೆಂಡತಿ ಕೆಲಸ ಮಾಡಲು ಹೇಳಿದ್ದಾಳೆ, ಕುಳಿತುಕೊಂಡು ತಿನ್ನುವುದು ಸಾಕು, ಮೈ ಬಗ್ಗಿಸಿ ದುಡಿ ಅಂತ ನೋವು ಮಾಡುತ್ತಾಳೆ, ಕೆಟ್ಟ ಕೆಟ್ಟ ಪದಗಳನ್ನು ಬಳಸುತ್ತಾಳೆ ಅಂತ ನನ್ನ ಮೇಲೆ ಇಲ್ಲ ಸಲ್ಲದ ಚಾಡಿಗಳನ್ನು ಕಿರಣ್ ಹತ್ತಿರ ಹೇಳುತ್ತಾರೆ. ಕಿರಣ್ಗೆ ನಾನು ಏನು ಹೇಳಿದರೂ ಅರ್ಥವಾಗುವುದಿಲ್ಲ. ನನ್ನ ಮೇಲೆ ಕೋಪಗೊಳ್ಳುತ್ತಾನೆ. ಇಂದು ರಾತ್ರಿ ಕೂಡ ಅದೇ ರೀತಿ ಆಯಿತು. ಮತ್ತೆ ಅದು ಹೊಸ ನಾಟಕ ಎಂದಿನಂತೆ. ಕೋಪಗೊಂಡು ಬೇರೆ ಕಡೆ ತಿರುಗಿ ಮಲಗಿದ್ದ. ಆದರೆ ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಬೇರೆ ಸಮಯವಾದರೆ ದೂರ ತಳ್ಳುತ್ತಿದ್ದ, ಇಷ್ಟವಿಲ್ಲ ಎಂದರೆ. ಆದರೆ ಇಂದು ಅವನು ಏನೂ ಮಾಡದೆ ಅವನು ಕೂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನನ್ನ ಕಡೆ ತಿರುಗಿ ಇಬ್ಬರು ಒಬ್ಬರಿಗೊಬ್ಬರು ಮುತ್ತುಗಳನ್ನು ಕೊಡಲು ಶುರು ಮಾಡಿದೆವು. ಆ ರಾತ್ರಿಯ ಮಧುರ ಮಿಲನದ ಆರಂಭದ ಕ್ರಿಯೆಗಳು ಶುರುವಾದವು. ನಾನು ಅವರ ಅಮ್ಮನ ಬಗ್ಗೆ ಏನೂ ಹೇಳಲು ಹೋದೆ. ನನ್ನ ಬಾಯನ್ನು ಮುಚ್ಚಿ ಸುಮ್ಮನಿರು ಅಂತ ಕಣ್ಣಿನಲ್ಲಿ ಸನ್ನೆ ಮಾಡಿದ. ಈ ಸಮಯದಲ್ಲೂ ಅವರ ಮಾತು ಬೇಡ ಅಂತ ನಾನು ಸುಮ್ಮನಾದೆ. ಎಲ್ಲ ಸರಿ ಹೋಯಿತು ಅಂತ ಅಂದುಕೊಂಡೆ. ಆದರೆ ಇಂದು ಅವರ ಅಕ್ಕನ ಮಗಳು ಬಂದರು ನಮ್ಮ ಮನೆಯಲ್ಲಿ ಇರಲು. ಅವಳಿಗೆ ನನ್ನ ಮಾತನ್ನು ಕೇಳದೆ ಅತ್ತೆಯವರು ಕಿರಣ್ ನನಗೆ ತೆಗೆದುಕೊಟ್ಟಿದ್ದ ಮೊದಲ ಸೀರೆಯನ್ನು ಉಡಲು ಅವರ ಮೊಮ್ಮಳಿಗೆ ಕೊಟ್ಟರು. ಆದರೆ ನನಗೆ ಅದು ಇಷ್ಟವಾಗಲಿಲ್ಲ. ಕೇಳಿದ್ದಕ್ಕೆ ದೊಡ್ಡ ಜಗಳ ಆಯಿತು ಮನೆಯಲ್ಲಿ. ಅದೇ ಸಮಯಕ್ಕೆ ಸರಿಯಾಗಿ ಕಿರಣ್ ಬಂದರು. ಕಿರಣ್ಗೆ ಅತ್ತೆ ಮತ್ತು ಅವರ ಅಕ್ಕನ ಮಗಳು ಎಲ್ಲರೂ ಅಳುತ್ತಾ, ನಿನ್ನ ಹೆಂಡತಿ ನಮಗೆ ಹಾಕಿಕೊಳ್ಳಲು ಬಟ್ಟೆ ಇಲ್ಲ ಅಂತ ಅಂದುಕೊಂಡಿದ್ದಾಳೆ. ನಾನು ಎಷ್ಟು ಬೇಡ ಅಂದರೂ ನೀನು ಮೊದಲು ತೆಗೆದುಕೊಟ್ಟಿದ್ದ ಸೀರೆಯನ್ನು ನಿನ್ನ ಅಕ್ಕನ ಮಗಳಿಗೆ ಹುಟ್ಟಿಕೊಳ್ಳಲು ಕೊಟ್ಟಿದ್ದಾಳೆ. ಅವಳು ಹುಟ್ಟುಕೊಂಡ ಮೇಲೆ ವ್ಯಂಗ್ಯವಾಗಿ ಮಾತನಾಡುತ್ತಿದ್ದಾಳೆ, ನಾವೇನು ಬಿಕಾರಿಗಳ ಅಂತ ಅವರ ಅಕ್ಕ ಹೇಳಿದಳು. ಕಿರಣ್ಗೆ ಬೇಸರವಾಯಿತು. ನನ್ನನ್ನು ಚೆನ್ನಾಗಿ ಬೈಯಬೇಕು ಅಂತ ಅನಿಸಿತು. ನನ್ನ ಕೈಯನ್ನು ಎಳೆದುಕೊಂಡು ಬಂದು ರೂಮಿನಲ್ಲಿ ಕೂರಿಸಿಕೊಂಡು, ನಿನ್ನ ಸಮಸ್ಯೆ ಏನಾದರೂ ಇದ್ದರೆ ಹೇಳು. ನನ್ನ ಜೊತೆ ಬಾಳಲು ಇಷ್ಟವಿಲ್ಲವಾದರೆ ಡೈವರ್ಸ್ ಕೊಟ್ಟು ಬಿಡು. ಪ್ರತಿದಿನ ಈ ನಾಟಕ ನನ್ನ ಕೈಯಲ್ಲಿ ಆಗುತ್ತಿಲ್ಲ. ಸಂಸಾರ ಅಂದರೆ ಇಬ್ಬರು ಸಮಾಧಾನವಾಗಿ ಹೋಗಬೇಕು. ನಾನು ನಿನ್ನ ಅಪ್ಪ ಅಮ್ಮನನ್ನು ನನ್ನ ಸ್ವಂತ ಅಪ್ಪ ಅಮ್ಮನ ರೀತಿ ನೋಡಿಕೊಳ್ಳುತ್ತೇನೆ. ನೀನು ನನ್ನ ಅಪ್ಪ ಅಮ್ಮನನ್ನು ಅಪ್ಪ ಅಮ್ಮನ ರೀತಿ ಬೇಡ. ಕೊನೆ ಪಕ್ಷ ಅತ್ತೆ ಮಾವನ ರೀತಿ ಎಲ್ಲಾದರೂ ನೋಡಿಕೊಳ್ಳಬಹುದು ಅಲ್ಲವೇ ಅಂದ. ಅವನ ಬಾಯಿಂದ ಡೈವರ್ಸ್ ಮಾತನ್ನು ಕೇಳಿ ನನಗೆ ದುಃಖವಾಗುತ್ತಿತ್ತು. ಆಕಾಶವೇ ಕೆಳಗೆ ಬಿದ್ದಂತಾಯಿತು. ಎಲ್ಲ ಮುಗಿದು ಹೋಯಿತು. ನನ್ನ ಕಿವಿಗೆ ಇನ್ನೇನು ಕೇಳಿಸುತ್ತಿಲ್ಲ, ನನ್ನ ಕಣ್ಣಿಗೆ ಇನ್ನೇನು ಕಾಣಿಸುತ್ತಿಲ್ಲ. ರೂಮಿನಿಂದ ನಾನು ಹೊರಗಡೆ ಹೋಗಿಲ್ಲ. ರಾತ್ರಿ ಕಿರಣ್ ಬಂದ. ಕೋಪ ಕಡಿಮೆಯಾಗಿತ್ತು ಅಂತ ಅನಿಸುತ್ತದೆ. ನನ್ನನ್ನು ಸಮಾಧಾನ ಮಾಡಿದ. ನಾನು ಊಟ ಮಾಡಿಲ್ಲ ಅಂತ ತಿಳಿದು ಅವನೇ ಊಟ ತಂದು ಅವನ ಕೈಯಾರ ತಿನ್ನಿಸಿದ. ಇಂದು ಒಂದು ರೀತಿಯ ಮೌನ ನಮ್ಮ ರೂಮಿನಲ್ಲಿ ಇತ್ತು. ಸಾಯುವವರೆಗೂ ಜೊತೆಯಲ್ಲಿ ಇರೋಣ ಅಂತ ಅಂದ ಮನುಷ್ಯ ನಾನು ಹೇಳುವ ವಿವರಣೆಯನ್ನು ಎಂದಿಗೂ ಕೇಳುವುದಿಲ್ಲ. ಅವರ ಅಮ್ಮ ಹೇಳಿದ್ದೇ ಸರಿ ಅನ್ನುವ ರೀತಿ ವರ್ತಿಸುತ್ತಿದ್ದಾನೆ. ಇವನ ಜೊತೆ ಬದುಕುವುದು ಕೂಡ ವ್ಯರ್ಥ. ಪ್ರತಿ ಬಾರಿ ನಾನೇ ಅಪರಾಧಿಯಾಗಿ ಹೇಗೆ ನಿಲ್ಲಲಿ ಅಂತ ಯೋಚಿಸುತ್ತಿದ್ದೆ. ಆದರೆ ಬೆಳಿಗ್ಗೆ ಎಚ್ಚರವಾಗುವುದರ ಒಳಗೆ ನನ್ನ ಬದುಕಿನ ಹೊಸ ನಿರ್ಧಾರ ಬದಲಾಯಿತು. ನಿನಗೂ ತೊಂದರೆ ನನಗೂ ತೊಂದರೆ ಅಂತ ತುಂಬ ಮೃದುವಾಗಿ ಕಿರಣ್ ಬರೆದಿದ್ದ. ಅವನಿಗೆ ನನ್ನ ಜೊತೆ ಬದುಕಲು ಇಷ್ಟವಿಲ್ಲವಾದ ಮೇಲೆ ನಾನು ಏಕೆ ಬಲವಂತ ಮಾಡಿ ಹೋಗಲಿ ಅಂತ ನಾನು ಕೂಡ ಸೈನ್ ಮಾಡಿ ಎಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋದೆ. ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿದೆ. ಅವರು ಕೂಡ ಫೋನ್ ಮಾಡಿ ಮಾತನಾಡಿದರು. ಆದರೆ ಕಿರಣ್ ಯಾವುದೇ ಮಾತಿಗೆ ಒಪ್ಪಲಿಲ್ಲ. ಅವನಿಗೆ ಡೈವರ್ಸ್ ಬೇಕೇ ಬೇಕು ಅಂತ ಕೇಳುತ್ತಿದ್ದಾನೆ. ಏನು ಮಗಳೇ ಅಂತ ಅಮ್ಮ ಅಳಲು ಶುರು ಮಾಡಿದರು. ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೇಳಿದೆ, ಅಮ್ಮ, ನಿನ್ನ ಮಗಳು ಚೆನ್ನಾಗಿ ದುಡಿಯುತ್ತಾಳೆ, ಧೈರ್ಯವಾಗಿ ಇದ್ದಾಳೆ. ನನಗೆ ಗಂಡನ ಅವಶ್ಯಕತೆ ಇಲ್ಲ. ನೀನು ಅತ್ತರೆ ನನಗೆ ದುಃಖವಾಗುತ್ತದೆ. ಇಬ್ಬರಿಗೂ ಬಹಳ ಬೇಗ ಡೈವರ್ಸ್ ಆಯಿತು. ಮ್ಯೂಚುವಲ್ ಡೈವರ್ಸ್ ಆಗಿದ್ದರಿಂದ ಅಷ್ಟೊಂದು ಸಮಸ್ಯೆಯಾಗಲಿಲ್ಲ. ಡೈವರ್ಸ್ ಆದ ಮೇಲೆ ಕಿರಣ್ ಈ ಊರನ್ನು ಬಿಟ್ಟು ಹೊರಟು ಹೋಗಿದ್ದ, ಸಂಸಾರ ಸಮೇತ. ಅವರ ಅಮ್ಮ ಅಪ್ಪನನ್ನು ಕರೆದುಕೊಂಡು ಬೇರೆ ಊರಿಗೆ ಹೊರಟು ಹೋಗಿದ್ದ. ಎಲ್ಲಿಗೆ ಅಂತ ತಿಳಿಯುವ ಪ್ರಯತ್ನ ಮಾಡಲಿಲ್ಲ. ನಾನು ಕೂಡ ಅದೇ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈಗ ಇನ್ನೂ ಒಳ್ಳೆಯ ಸಂಬಳ ಬರುತ್ತದೆ. ಅಪ್ಪ ಅಮ್ಮನನ್ನು ಸಾಕುತ್ತಿದ್ದೇನೆ. ನನಗೂ ಕೂಡ ತುಂಬ ಸಂಬಂಧಗಳು ಬಂದಿವೆ, ಬರುತ್ತಿವೆ. ಆದರೆ ಮದುವೆ ನನಗೆ ಇಷ್ಟವಿಲ್ಲ. ಒಂದು ಬಾರಿ ನೋವು ತಿಂದ ಮೇಲೆ ಪದೇ ಪದೇ ಆ ನೋವನ್ನು ತಿನ್ನಲು, ಆ ಬೆಂಕಿಯ ಬಲೆಯಲ್ಲಿ ಬೀಳಲು ಸಾಧ್ಯವಿಲ್ಲ. ಆದರೆ ಅಕ್ಕ ಭಾವ ಮದುವೆಯಾಗು ಅಂತ ಪ್ರತಿ ಬಾರಿ ತುಂಬ ಹಠ ಮಾಡುತ್ತಾರೆ. ಅಪ್ಪ ಅಮ್ಮನಿಗೆ ನಿನ್ನಿಂದ ಕಷ್ಟ ಅನ್ನುವುದು ಅವಳ ಭಾವನೆ. ಆದರೆ
ನನ್ನ ಮನಸ್ಸಿನ ನೋವು ಯಾರಿಗೂ ಅರ್ಥವಾಗುತ್ತಿಲ್ಲ. ಇದಾದ 2-3 ವರ್ಷಗಳ ಬಳಿಕ ನಮ್ಮ ಶಾಲೆಯ ಹೆಡ್ ಮೇಡಮ್ ಮಗಳ ಮದುವೆ. ಅದಕ್ಕೆ ಎಲ್ಲ ಸಿಬ್ಬಂದಿಗಳು ಬಂದಿದ್ದರು. ನಾನು ಕೂಡ ಚಂದದ ಸೀರೆ ಉಟ್ಟು ರೆಡಿಯಾಗಿ ಹೋಗಿದ್ದೆ. ಅಲ್ಲಿ ತುಂಬ ದಿನಗಳ ಬಳಿಕ ಕಿರಣನ್ನು ನೋಡಿದೆ. ಮೊದಲಿಗಿಂತ ಚೆನ್ನಾಗಿ ಇದ್ದಾನೆ, ಆದರೆ ಸ್ವಲ್ಪ ಸಣ್ಣಗೆ ಆಗಿದ್ದಾನೆ. ಅವನನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿನ ಆಸೆಗಳು ಹಾರಲು ಶುರು ಮಾಡಿದವು. ಆದರೆ ನನಗೆ ಇಷ್ಟು ದಿನ ಅವನ ಮೇಲೆ ಇದ್ದ ಕೋಪ ಎಲ್ಲ ಮಾಯವಾಗಿತ್ತು. ಅವನ ಜೊತೆ ಮಾತನಾಡೋಣ ಅಂತ ಹತ್ತಿರ ಹೋಗುತ್ತಿದ್ದೆ. ಅಷ್ಟರಲ್ಲಿ ಒಂದು ಸುಂದರವಾದ ಹೆಂಗಸು ಅವನ ಪಕ್ಕ ಬಂದು ನಿಂತುಕೊಂಡಳು. ಅವಳ ಕೈಯಲ್ಲಿದ್ದ ಪುಟ್ಟ ಪಾಪವನ್ನು ಅವನ ಕೈಗೆ ಕೊಟ್ಟು, ಚೆನ್ನಾಗಿ ನೋಡಿಕೊಳ್ಳಿ, ಸ್ವಲ್ಪ ಸಮಯ ಬರುತ್ತೇನೆ, ಸ್ಟೇಜ್ ಮೇಲೆ ಹೋಗಿ ಅಂತ ಹೋದಳು. ಅವನು ಮದುವೆ ಮಾಡಿಕೊಂಡಿದ್ದಾನೆ. ನನಗೆ ತುಂಬ ದುಃಖವಾಯಿತು. ಅವನನ್ನು ಎದುರಿಸುವ ಶಕ್ತಿ ಇರಲಿಲ್ಲ. ಅರ್ಧಕ್ಕೆ ಹೊರಟು ಹೋಗೋಣ ಅಂದರೆ ನನ್ನ ಗೆಳತಿ ಬಿಡಲಿಲ್ಲ. ನನ್ನ ಕೈಯನ್ನು ಹಿಡಿದುಕೊಂಡು ಇದ್ದಳು. ಅವನ ಹೆಂಡತಿ ಮಗುವನ್ನು ಸ್ವಲ್ಪ ಸಮಯ ಕೂಡ ಬಿಟ್ಟು ಇರಲಿಲ್ಲ. ಅವರ ಜೊತೆಗೆ ಇದ್ದ ನನ್ನ ಕಣ್ಣೀರಿನ ಕಟ್ಟೆ ಇನ್ನೇನು ಒಡೆಯುತ್ತದೆ ಅನ್ನುವಷ್ಟರಲ್ಲಿ ನಾನು ಚೌಲ್ಟ್ರಿಯ ಹೊರಗೆ ಬಂದು ಅಳುತ್ತಿದ್ದೆ. ಹಿಂದೆಯಿಂದ ಯಾರೋ ನನ್ನನ್ನು ಮುಟ್ಟಿದಂತೆ ಅನಿಸಿತು. ತಿರುಗಿ ನೋಡಿದಾಗ ಕಿರಣ್. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹೊರಗೆ ಹೋಗುತ್ತಿದ್ದೆ. ಆದರೆ ಕಿರಣ್ ನನ್ನ ಕೈಯನ್ನು ಹಿಡಿದುಕೊಂಡು ಏನಾಯಿತು ಅಂತ ಪದೇ ಪದೇ ಕೇಳುತ್ತಿದ್ದರು. ನನಗೆ ಏನನ್ನೂ ಹೇಳುವ ಮನಸ್ಸಾಗಲಿಲ್ಲ. ಅವರ ಧ್ವನಿ ಪದೇ ಪದೇ ಕೇಳಿ ಬೇಸರವಾಗಿ ಅವರ ಕಾಲರನ್ನು ಹಿಡಿದುಕೊಂಡು ಕೇಳಿದೆ, ಎಷ್ಟು ಧೈರ್ಯ? ಡೈವೋರ್ಸ್ ಆದ ತಕ್ಷಣ ಇನ್ನೊಬ್ಬರನ್ನು ಮದುವೆ ಆಗಿಬಿಟ್ಟಿದ್ದೀರಾ? ನಾನು ಮಾತ್ರ ಇಂದಲ್ಲ ನಾಳೆ ನೀವು ಮನಸ್ಸನ್ನು ಬದಲಾಯಿಸಿಕೊಂಡು ಬರುತ್ತೀರಾ ಅಂತ ಕಾಯುತ್ತಾ ಕುಳಿತಿದ್ದೇನೆ ಅಂದಾಗ ಕಿರಣ್ಗೆ ಆಶ್ಚರ್ಯವಾಗಿ, ಅಮ್ಮ ಹೇಳಿದರು ನಿನ್ನ ಮದುವೆ ಆಗಿ ಹೋಯಿತು ಅಂತ. ಅಮ್ಮ? ಯಾವ ಅಮ್ಮ ಅಂತ ಹೇಳಿದೆ. ನನ್ನ ಅತ್ತೆಗೆ ಮೊದಲಿನಿಂದಲೂ ನಮ್ಮಿಬ್ಬರ ಸಂಬಂಧ ಚೆನ್ನಾಗಿರುವುದು ಇಷ್ಟವಿಲ್ಲ. ನಿನಗೆ ಗೊತ್ತಿಲ್ಲವೇ? ಮತ್ತೆ ಏಕೆ? ಒಳ್ಳೆಯ ಮಾತನ್ನು ಹಾಡುತ್ತಾರೆ ನನ್ನ ಬಗ್ಗೆ. ನೀನು ಮಾತ್ರ ಮದುವೆ ಆಗಿದ್ದೀಯಾ? ಒಂದೇ ಒಂದು ಬಾರಿ ಪರ್ಸ್ನಲ್ ಆಗಿ ನನ್ನ ಜೊತೆ ಮಾತನಾಡಬಹುದಿತ್ತು ಅಲ್ಲವೇ? ನಾನು ಜೋರಾಗಿ ಅಳುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನು ನನ್ನ ತಲೆಯನ್ನು ನೇವರಿಸಿದ. ಸ್ವಲ್ಪ ಹೊತ್ತು ಆ ಕ್ಷಣ ಹಾಗೆ ನಿಂತು ಹೋಗಬಾರದೆ ಅಂತ ಅನಿಸುತ್ತಿತ್ತು. ಆದರೆ ಕಿರಣ್ ನಗುತ್ತಾ, ಹುಚ್ಚಿ, ನಾನು ಯಾರನ್ನು ಮದುವೆ ಆಗಿಲ್ಲ. ಆ ಹೆಂಗಸು. ಯಾವ ಹೆಂಗಸು? ಡಾರ್ಲಿಂಗ್, ಅವರು ನನ್ನ ಗೆಳೆಯ ಸಾಗರ್ ಇದ್ದ ಅಲ್ವಾ, ಅವರ ಹೆಂಡತಿ. ಮಗು. ಆ ಮಗು ನನ್ನನ್ನು ಚೆನ್ನಾಗಿ ಹೊಂದಿಕೊಂಡಿದ್ದಾನೆ. ಅವನು ತುಂಬ ತೀಟೆ. ಸಾಗರ್ ಬಂದಿಲ್ಲ, ಅದಕ್ಕೆ ಅವರು ನನ್ನ ಕೈಯಲ್ಲಿ ಮಗುವನ್ನು ಕೊಟ್ಟು ಹೋಗುತ್ತಿದ್ದರು. ಅವರು ಈ ಫಂಕ್ಷನನ್ನು ಎಂಜಾಯ್ ಮಾಡಬೇಕು ಅಲ್ಲವೇ? ಸಾಗರ್ಗೆ ಎಮರ್ಜೆನ್ಸಿ ಕೆಲಸ ಇತ್ತು ಅವರ ಅಪ್ಪನ ಊರಿನಲ್ಲಿ. ಅದಕ್ಕೆ ಹೆಂಡತಿ ಮಗುವನ್ನು ಹುಷಾರಾಗಿ ಕರೆದುಕೊಂಡು ಹೋಗಿ ಬಾ ಅಂತ ಹೇಳಿದ್ದ. ನಾನು ಮತ್ತು ಅವನು ಈಗ ಮೈಸೂರಿನಲ್ಲಿ ಒಂದೇ ಕಡೆ ಕೆಲಸ ಮಾಡುತ್ತಿದ್ದೇವೆ. ಕಿರಣ್ ಮುಖದಲ್ಲಿ ನಗು ಬಂತು. ಹಾಗಾದರೆ ನೀನು ಕೂಡ ಮದುವೆ ಆಗಿಲ್ಲವೇ ಅಂತ ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಆ ಕ್ಷಣವನ್ನು ಆನಂದದಿಂದ ಅನುಭವಿಸಿದೆವು. ನಿನ್ನ ಅಮ್ಮನಿಗೆ ಮೊದಲಿನಿಂದಲೂ ನನ್ನನ್ನು ಕಂಡರೆ ಇಷ್ಟ ಇಲ್ಲ ಅಂತ ಗೊತ್ತು. ಆದರೂ ನನಗೆ ಏಕೆ ಡೈವರ್ಸ್ ಕೊಟ್ಟೆ ಅಂತ ಕೇಳಿದೆ. ಅದಕ್ಕೆ ಅವರು, ನಾನು ನಿನಗೆ ಡೈವರ್ಸ್ ಕೊಟ್ಟಿಲ್ಲವಾಗಿದ್ದರೆ ನೀನು ಈ ಭೂಮಿಯ ಮೇಲೆ ಇರುತ್ತಿರಲಿಲ್ಲ. ಅಮ್ಮ, ಅಕ್ಕ, ನೀನು ತಿನ್ನುವ ಊಟದಲ್ಲಿ ವಿಷ ಹಾಕಬೇಕು ಅಥವಾ ನಿನ್ನನ್ನು ಸಾಯಿಸಲು ಯಾರಿಗಾದರೂ ಸುಪಾರಿ ಕೊಡಬೇಕು. ಆನಂತರ ಅವರ ಮಗಳನ್ನು ನನಗೆ ಮದುವೆ ಮಾಡಬೇಕು. ಈ ರೀತಿಯ ಪ್ಲ್ಯಾನ್ ಮಾಡುತ್ತಿದ್ದರು. ಅವರಿಂದ ನಿನ್ನನ್ನು ಕಾಪಾಡಲು ನಿನಗೆ ಡೈವರ್ಸ್ ಕೊಟ್ಟೆ. ಅಕಸ್ಮಾತ್ ನಿನ್ನನ್ನು ಕರೆದುಕೊಂಡು ಬೇರೆ ಮನೆಗೆ ಹೋಗಿದ್ದರೂ ಅವರು ಬಿಡುತ್ತಿರಲಿಲ್ಲ. ನೀನು ನನ್ನ ಜೊತೆ ಇದ್ದರೆ ನಾವಿಬ್ಬರು ಎಲ್ಲಿ ಹೋದರೂ ಕೂಡ ಬರುತ್ತಿದ್ದರು, ಏನಾದರೂ ನೆಪ ಮಾಡಿಕೊಂಡು. ಮದುವೆಯಾದ ದಿನದಿಂದಲೂ ಕೂಡ ನಿನಗೆ ನೋವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡುತ್ತಿದ್ದಾರೆ. ನನಗೆ ಎಲ್ಲ ಅರ್ಥವಾಗುತ್ತಿತ್ತು. ಅಮ್ಮನಿಗೆ ಸಮಾಧಾನವಾಗಲಿ, ನಿನ್ನ ಮೇಲೆ ಕೋಪ ಮಾಡಿಕೊಳ್ಳದೆ ಇರಲಿ ಅಂತ ನಾನೇ ನಿನಗೆ ಬೈಯುತ್ತಿದ್ದೆ. ನನಗೆ ತಿಳಿದಿರುತ್ತಿತ್ತು ಮನೆಯಲ್ಲಿ ನಡೆಯುವ ಪ್ರತಿ ತಪ್ಪು ಅಮ್ಮನಿಂದ ಆಗುವುದು ಅಂತ. ಏಕೆಂದರೆ ಚಿಕ್ಕಂದಿನಿಂದ ನಾನು ನನ್ನ ಅಮ್ಮನನ್ನು ನೋಡಿದ್ದೇನೆ, ನಿನ್ನನ್ನು ಪ್ರೀತಿಸಿದ್ದೇನೆ. ನಿನ್ನ ಬಗ್ಗೆಯೂ ನನಗೆ ತಿಳಿದಿತ್ತು. ನೀನು ಯಾವುದೇ ತಪ್ಪನ್ನು ಮಾಡುವುದಿಲ್ಲ, ಬೇರೆಯವರಿಗೆ ಕಷ್ಟವನ್ನು ಕೊಡುವುದಿಲ್ಲ ಅಂತ ತಿಳಿದಿತ್ತು. ನಾನು ನಿನ್ನನ್ನು ಅವರ ಎದುರಿಗೆ ವಹಿಸಿಕೊಂಡು ಮಾತನಾಡಿದರೆ ಅವರು ಇನ್ನೂ ದೊಡ್ಡ ನೋವನ್ನು ನಿನಗೆ ಕೊಡುತ್ತಿದ್ದರು. ಆದರೆ ಅಂದು ಅಕ್ಕ ಮನೆಗೆ ಬಂದಿದ್ದಾಗ ಅವಳು ಮತ್ತು ಅಕ್ಕ ಮಾತನಾಡುತ್ತಿದ್ದ ವಿಷಯವನ್ನು ತಿಳಿದು ನನಗೆ ಬೇಸರವಾಗಿ ನಿನಗೆ ಡೈವರ್ಸ್ ಕೊಟ್ಟೆ, ಕ್ಷಮಿಸು ಅಂತ ನನ್ನ ಕೈಯನ್ನು ಹಿಡಿದುಕೊಂಡು ಅದಕ್ಕೆ ಮುತ್ತನ್ನು ಕೊಟ್ಟ. ಈಗ ಅಮ್ಮ ಹೋಗಿ 1 ತಿಂಗಳಾಗಿದೆ ಈ ಪ್ರಪಂಚವನ್ನು ಬಿಟ್ಟು. ನಾವಿಬ್ಬರು ಪುನಃ ಮದುವೆ ಆಗಬಹುದು. ನಾವಿಬ್ಬರು ಸುಖವಾಗಿ ಇರುವುದನ್ನು ತಡೆಯಲು ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ನನ್ನ ಅಕ್ಕ, ಭಾವ,
ಅವರ ಮಕ್ಕಳು ಹೈದರಾಬಾದ್ಗೆ ಶಿಫ್ಟ್ ಆದರು. ಅಮ್ಮ ಇಲ್ಲದ ಮೇಲೆ ಅವಳ ಆಟ ಏನೂ ನಡೆಯುವುದಿಲ್ಲ. ಅವರನ್ನೆಲ್ಲ ನನ್ನ ಬದುಕಿನಲ್ಲಿ ಬಿಟ್ಟು ಬಿಟ್ಟಿದ್ದೇನೆ. ನನಗೆ ಬೇಕಾಗಿರುವುದು ನೀನೊಬ್ಬಳೆ. ಆದರೆ ನಿನ್ನ ಮದುವೆ ಆಗಿ ಹೋಯಿತು ಅಂತ ಅಂದುಕೊಂಡು ಸುಮ್ಮನಿದ್ದೆ. ಹೇಗಿದ್ದರೂ ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತಿತ್ತು, ನಾವಿಬ್ಬರು ಪುನಃ ಒಂದಾಗಬಹುದೇನೋ ಅನ್ನುವ. ಆ ಮಾತನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು. ಅವರು ನನ್ನನ್ನು ಚೆನ್ನಾಗಿ ಪ್ರೀತಿಸುತ್ತಿದ್ದಾರೆ ಅಂತ ತಿಳಿದು ಇನ್ನೂ ಖುಷಿಯಾಯಿತು. ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವರನ್ನು ನನ್ನನ್ನು ತಬ್ಬಿಕೊಂಡರು. ಇಷ್ಟರಲ್ಲಿ ಕಿರಣ್ ಮತ್ತು ಕಾವ್ಯಳ ಹೊಸ ಬದುಕಿನ ಹೊಸ ಅಧ್ಯಾಯ ಶುರುವಾಯಿತು. ಹಳೆ ಬದುಕು ಅಲ್ಲಿಗೆ ಮುಗಿದು ಹೋಯಿತು. ಈಗ ನಮ್ಮ ಬದುಕಿನಲ್ಲಿ ಕೆಟ್ಟದ್ದು ಮಾಡಲು ಯಾರೂ ಇಲ್ಲ. ಇಷ್ಟು ದಿನ ಇಬ್ಬರು ಒಬ್ಬರಿಗೊಬ್ಬರು ದೂರವಿದ್ದು ತುಂಬ ಕಷ್ಟಪಟ್ಟಿದ್ದೇವೆ. ಅಪ್ಪ ಅಮ್ಮನ ಆಶೀರ್ವಾದವನ್ನು ತೆಗೆದುಕೊಂಡು ಮರುಮದುವೆ ಆದೆವು. ನಾವಿಬ್ಬರು ಈಗ ಒಂದು ಸುಖಿ ದಾಂಪತ್ಯವನ್ನು ನಡೆಸುತ್ತಿದ್ದೇವೆ. ನಾನು ಅಂದುಕೊಂಡಿರಲಿಲ್ಲ ಬದುಕಿನಲ್ಲಿ ಪುನಃ ನನಗೆ ಕಿರಣ್ ಸಿಗುತ್ತಾರೆ, ನನ್ನ ಬದುಕು ಸಂಪೂರ್ಣವಾಗಿ ಸರಿ ಹೋಗುತ್ತದೆ ಅಂತ. ಸ್ವಲ್ಪ ದಿನಗಳವರೆಗೆ ಕಿರಣ್ ನನ್ನ ಜೊತೆ ದೂರ ಇದ್ದಿದ್ದರಿಂದ ಇನ್ನು ಮೇಲಾದರೂ ನಾವಿಬ್ಬರು ಇರುವ ಜೀವನದ ಪ್ರತಿ ಕ್ಷಣವನ್ನು ಆನಂದದಿಂದ ಅನುಭವಿಸಬೇಕು ಅಂತ ಅಂದುಕೊಂಡು ತುಂಬ ಸುಂದರವಾಗಿ, ಅತಿ ಸುಂದರವಾಗಿ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದೇವೆ. ಪ್ರತಿದಿನವೂ ನಮಗೆ ಮದುವೆಯಾದ ಮೊದಲ ದಿನ, ಮೊದಲ ರಾತ್ರಿ ಆ ರೀತಿ ಇದೆ. ಕಿರಣ್ನ ಪ್ರೀತಿಯ ಅಪ್ಪುಗೆಯ ಬಿಸಿ ತುಂಬ ಚೆನ್ನಾಗಿದೆ. ಆ ಅಪ್ಪುಗೆಯಲ್ಲಿ, ಆ ಪ್ರೀತಿಯಲ್ಲಿ ಇಬ್ಬರು ಒಂದಾದೆವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.